ನಿನ್ ಗೊತ್ತಾ, ನಾನು ಮೊದಲೇ ಹೇಳಿದ್ದೆ. ನೋಡಿದೆ ನಾನು ಹೇಗೆ ಸಿಕ್ಸ್ ಹೊಡೆದೆ ಅಂತ. ಅರೆ ಅಣ್ಣ, ಏನಪ್ಪಾ ಹೆದ್ರದ? ನೀನೇನೇ ಹೇಳ್ತಾ ಇದೀಯಾ? ನಾನೊಂದು ವಿಷಯ ಹೇಳ, ಇವತ್ತೆಂತ ಇನ್ನಿಂಗ್ಸು, ಬೌಂಡ್ರೀಸ್ ಮೇಲೆ ಬೌಂಡ್ರೀಸ್, ಮಜಾ ಬಂದ್ಬಿಡ್ತು. ನಿಜಕ್ಕೂ ಹೌದಣ್ಣ, ಮಜಾ ಯಾಕೆ ಬರಲ್ಲಪ್ಪ? ಒಂದು ದಿನನೂ ಪ್ರಾಕ್ಟೀಸ್ ಮಿಸ್ ಮಾಡಿಲ್ಲ ನಾನು. ಡಿಸಿಪ್ಲಿನ್ ಬೇಕು, ಡಿಸಿಪ್ಲಿನ್. ಹೌದಾ? ಜೀವನದ ಪ್ರಶ್ನೆ ಅಂತಾದ್ರೆ ಅಲ್ಲಿನ ಡಿಸಿಪ್ಲಿನ್ ಎಲ್ಲಿಗೆ ಹೋಗತ್ತಣ್ಣ? ಅಂದ್ರೆ ಅಂದ್ರೆ ಡಿಸಿಪ್ಲಿನ್ ಪಿಚ್ನಲ್ಲಿ ಮಾತ್ರ ಅಲ್ಲ, ರೋಡ್ನಲ್ಲೂ ಬೇಕು ಅಣ್ಣ. ಲೈಫ್ನ ಇನ್ನಿಂಗ್ಸ್ ಕೂಡ ಲಾಂಗ್ ಆಗಿರ್ಬೇಕಲ್ಲ. ಮತ್ತೆ ಇನ್ಮುಂದೆ ಹೆಲ್ಮೆಟ್ ಒಂದಿಗೆ ರೈಡಿಂಗ್ ಗೇರ್ ಕೂಡ ಹಾಕೋಬೇಕು. ನಿಮ್ಮ ಮೇಲೆ ನಿಮ್ಮ ಟೀಮ್ ಡಿಪೆಂಡ್ ಆಗಿದೆ. ಜಾಣರಾಗಿದ್ದೀರಿ ನೀವಿಬ್ರು. ಬ್ಯಾಟಿಂಗ್ ಆರ್ಡರ್ನಲ್ಲಿ ಪ್ರಮೋಷನ್ ಮಾಡಬೇಕು ಅನ್ಸುತ್ತೆ. ಸರಿ ಅಣ್ಣ, ಸರಿ ಬರ್ತೀನಿ. ಬಾಯ್ ಅಣ್ಣ. ಅಪ್ಪ ಬ್ರೇಕ್. ಈ ಫೋನೇ ಎಲ್ಲ ಸಮಸ್ಯೆಗಳ ಮೂಲ. ಪ್ರತಿ 2 ಸೆಕೆಂಡಿಗೊಮ್ಮೆ ನಿನ್ನ ಗಮನ ಫೋನ್ ಮೇಲೆ ಇರುತ್ತೆ. ಇಷ್ಟು ಡಿಸ್ಟ್ರಾಕ್ಷನ್ ಆದ್ರೆ ಓದ್ನಲ್ಲಿ ಒಳ್ಳೆ ಮಾರ್ಕ್ಸ್ ಹೇಗೆ ಬರುತ್ತೆ? ಅಪ್ಪ, ಫೋನ್ನಲ್ಲಿ ಸ್ಟಡಿ ಮಾಡ್ತಿದ್ದೆ. ಇವತ್ತು ವೈವಾ ಇದೆ, ಅದಕ್ಕಾಗಿ ಏನೋ ಇನ್ಫಾರ್ಮೇಶನ್ ನೋಡ್ತಿದ್ದೆ. ಮತ್ತೆ ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ, ನಾನು ಕ್ಲಾಸಿನ ಟಾಪ್ 10 ಸ್ಟೂಡೆಂಟ್ಸ್ನಲ್ಲಿ ಒಬ್ಬ. ಮತ್ತೆ ಅಂದ ಹಾಗೆ ನೀವ್ ಯಾವಾಗಲೂ ಡ್ರೈವ್ ಮಾಡುವಾಗ ಫೋನ್ ಬಳಸ್ತೀರಲ್ಲ, ಡಿಸ್ಟ್ರಾಕ್ಷನ್ ಅಲ್ವಾ ಅದು? ಅರೆ, ಅದು ನನ್ನ ಕೆಲಸ, ಅದರಿಂದ ನನಗೆ ಡಿಸ್ಟ್ರಾಕ್ಷನ್ ಆಗೋದಿಲ್ಲ. ಆದ್ರೆ ಅಪ್ಪ, ನಾನಂತೀನಿ, ನಮ್ಮನ್ನ ನಮ್ಮ ಗುರಿಯಿಂದ ಬೇರೆ ಕಡೆಗೆ ಸೆಳೆಯೋದು ಅದುವೇ ಡಿಸ್ಟ್ರಾಕ್ಷನ್. ಈಗ ನೋಡಿ, ನೀವೇ ಮರ್ತ್ಬಿಟ್ರಿ ನಾವು ಸ್ಕೂಲ್ಗೆ ಹೋಗ್ಬೇಕು ಅನ್ನೋದನ್ನ. ಈಗ ಲೈಟ್ ಗ್ರೀನ್ ಆಗ್ಬಿಟ್ಟಿದೆ. ಈಗಿನ ಮಕ್ಕಳಿಗೆ ಏನಾದ್ರೂ ಬುದ್ಧಿ ಹೇಳೋದೇ ಸಾಧ್ಯ. ತಿರುಗಿ ನಮಗೆ ಬುದ್ಧಿ ಹೇಳಕ್ ಬರ್ತಾರೆ. ನೋಡಪ್ಪ, ಇಷ್ಟು ವರ್ಷಗಳಿಂದ ವಾಹನ ಓಡಿಸ್ತಿದ್ದೀನಿ. ಕಾನ್ಫಿಡೆನ್ಸ್ ಅಂತ ಅನ್ನೋದು ಒಂದು ಇರುತ್ತಾ ಇಲ್ವಾ? ಪ್ರತಾಪ್, ಆರ್ಡರ್ ಏನಾಯ್ತು? ಹೇಗಾದ್ರೂ ಮಾಡಿ ಇವತ್ತದನ್ನ ಲೋಡ್ ಮಾಡಲೇಬೇಕು. ನಾನು ಡೀಟೇಲ್ಸ್ ಕೊಡ್ತೀನಿ 1 ನಿಮಿಷದಲ್ಲಿ. ಸರಿ, ಈಗ ಬರ್ತೀನಿ. ಸರಿ. ಅರೆ, ಎಲ್ಲಿ ಹೋಯ್ತು ಆ ಡೀಟೇಲ್ಸ್ ಈಗ? ಅಪ್ಪ ಬ್ರೇಕ್. ಸಾರಿ ಸರ್, ನಾನು... ಪರವಾಗಿಲ್ಲ ಸರ್, ನಾನು ಆರಾಮಾಗಿದ್ದೀನಿ. ನಿಮಗೂ ಏನಾಗಿಲ್ಲ. ನಿಮಗೀಗ ಒಂದು ವಿಷಯ ಹೇಳ ಸರ್. ಇವತ್ತು ನಾನು ನನ್ನ ಕೆಲವು ಗೆಳೆಯರಿಂದ ಪಾಠ ಕಲಿತೆ. ನಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಜೀವನ ಬಹಳ ಮುಖ್ಯ. ಯಾವುದೇ ಫೋನ್ ಕಾಲ್ ಅಥವಾ ಮೆಸೇಜ್ಗಿಂತ ಹೆಚ್ಚು. ಆ ಬಗ್ಗೆ ಖಂಡಿತ ಯೋಚಿಸಿ. ವಾವ್ ಅಪ್ಪ, ಈ ಬಾರಿ ಟೆಸ್ಟ್ ನಲ್ಲಿ ಫುಲ್ ಮಾರ್ಕ್ ಸ್ಕೋರ್ ಮಾಡಿದ್ರಪ್ಪ. ಮತ್ತೇನಾಯ್ತು? ಅರೆ, ಅಪ್ಪ ಫೋನಲ್ಲಿದ್ರು, ಮುಂದಿನಿಂದ ಬೈಕ್ನಲ್ಲಿ ಒಬ್ಬ ಅಂಕಲ್ ಬಂದ್ರು. ಅವ್ರು ಇದಕ್ಕಿದಾಗೆ ಬ್ರೇಕ್ ಹಾಕಿದ್ರು. ನನಗಂತೂ ಬಹಳ ಗಾಬರಿಯಾಗಿತ್ತು. ಹೌದಾ? ನಿನ್ ಸ್ಟೋರಿ ಕೇಳಿ ನನ್ಗನ್ಸುತ್ತೆ ಅದು ಸ್ವಲ್ಪದಲ್ಲೇ ತಪ್ಪಿ ಹೋಯ್ತು ಅಂತ. ಯಾರಿಗೂ ಏನೂ ಆಗಿಲ್ಲ ಅನ್ನೋದೇ ನನ್ ಖುಷಿ. ನಿನ್ನ ತಂದೆಗೆ ಬೇಸರ ಆಗಿರ್ಬೇಕು ಅಲ್ವಾ? ಹೌದು, ಅವರಿಗೆ ತಪ್ಪಿತಸ್ಥ ಅನ್ನೋ ಭಾವನೆ ಇತ್ತು. ಬಹುಶಃ ಅದಕ್ಕೆ ಇರ್ಬೇಕು. ಆಗಿಂದ ಬಹಳಷ್ಟು ರೋಡ್ ಸೇಫ್ಟಿ ವಿಡಿಯೋ ನೋಡ್ತಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತಷ್ಟೇ ಹೇಳ್ತಾ ಇದ್ರು, ನೀನು ನಿನ್ನ ಸ್ವಂತ ಕಾರನ್ನು ಓಡಿಸುವಾಗ ಯಾವಾಗಲೂ ನೆನ್ಪಿಟ್ಕೋ, ವಾಹನ ನಡೆಸುವಾಗ ಕೆಲವು ಬ್ಲೈಂಡ್ ಸ್ಪಾಟ್ಸ್ ಇರ್ತವೆ. ಅಲ್ಲಿ ನಮಗೆ ವಾಹನ ಕಾಣಿಸೋದಿಲ್ಲ. ಹಾಗಾಗಿ ಮಿರರ್, ಸಿಗ್ನಲ್, ಮ್ಯಾನ್ಯುವಲ್ ಮೊದಲು ಕನ್ನಡಿಯಲ್ಲಿ ನೋಡಬೇಕು. ಟ್ರಾಫಿಕ್ನಲ್ಲಿ ನಮ್ಮ ಸ್ಥಾನವನ್ನು ಅನಲೈಸ್ ಮಾಡಬೇಕು. ಮತ್ತು ಸ್ವಲ್ಪ ತಿರುಗಿ ಶೋಲ್ಡರ್ನ ಹಿಂದೆ ನೋಡಬೇಕು, ನಮ್ಮ ಬ್ಲೈಂಡ್ ಸ್ಪಾಟ್ನಲ್ಲಿ ಯಾರಾದ್ರೂ ಇದ್ದಾರಾ ಅಂತ. ಮತ್ತೆ ವಾಹನದ ಸ್ಪೀಡ್ ಕಡಿಮೆ ಮಾಡಿ ಸಿಗ್ನಲ್ ಕೊಟ್ಟು ಪಕ್ಕಕ್ಕೆ ಹೋಗೋದು. ಅರೆ ಅಪ್ಪ, ತಿಳಿತ್ ನನಗೆ. ನೀವು 3 ಬಾರಿ ವಿವರಿಸಿದ್ರಿ. ನನಗೆ ನನ್ನ ಡ್ರೈವಿಂಗ್ ಲೈಸೆನ್ಸ್ ಬರೋದಕ್ಕೆ ಇನ್ನು 1 ವರ್ಷ ಬಾಕಿ ಇದೆ. ಅರೆ, ಸಿದ್ಧತೆ ಮೊದಲಿನಲ್ಲೇ ಮಾಡಬೇಕಲ್ವಾ? ಪ್ರಿಪರೇಷನ್ ಇಲ್ಲದೆ ವಿರಾಟ್ ಕೂಡ ಕವರ್ ಡ್ರೈವ್ ಮಾಡಕ್ಕಾಗಲ್ಲ.
ಮತ್ತೆ ನೀನಂತೂ ರಸ್ತೆಯಲ್ಲಿ ಡ್ರೈವ್ ಮಾಡೋದು ಏನಂತಿ? ಹೌದಪ್ಪ. ನನ್ಗನ್ಸತ್ತೆ ಆ ತಪ್ಪಿದ ಅಪಘಾತದ ನಂತರ ಅವರಿಗೆ ನನ್ನ ಬಗ್ಗೆ ಕಾಳಜಿ, ಅವರು ನಮ್ಮ ಸುರಕ್ಷತೆ ಬಗ್ಗೆ ಕಾಳಜಿ ಬಯಸ್ತಾರೆ. ಹಾಗಾಗಿ ನನಗೆ ಸರಿಯಾದ ಗೈಡೆನ್ಸ್ ಕೂಡ ಬಯಸ್ತಾರೆ. ಯು ಆರ್ ರೈಟ್. ಮತ್ತು ಪೋಷಕರು ನಮ್ಮ ಶಿಕ್ಷಕರು ಕೂಡ. ನಿನ್ನ ಮಾತು ಕೇಳಿದಾಗ ಅನ್ಸುತ್ತೆ ಕೆಲವೊಮ್ಮೆ ನಾವು ನಿಷ್ಠುರವಾಗಿ ಅವರಿಗೆ ಕೆಲವೊಂದು ಕಲಿಸ್ಬೇಕು ಅಂತ. ಯು ಆರ್ ರೈಟ್. ಓಕೆ, ಸಿ ಯು ದೆನ್. ಬಾಯ್ ಬಾಯ್. ಬಾಯ್. ಸರಿ, ಬಂದ್ವಿ. ಸ್ಕೂಟರ್ ಮೇಲೆ ಸಿಟ್ಟು ತೋರಿಸಿ ಏನ್ ಪ್ರಯೋಜನ? ನೀನು ಮ್ಯಾಚ್ ಸೋತಿದ್ದು ನಿನ್ನ ತಪ್ಪಿನಿಂದ ಅಲ್ವಾ? ಮತ್ತೆ ಮುಂದಿನ ಮ್ಯಾಚ್ನಲ್ಲಿ ಸ್ವಲ್ಪ ಡಿಸಿಪ್ಲಿನ್ ತಾ. ಈ ತಪ್ಪುಗಳು ತಾವಾಗಿ ಕಡಿಮೆ ಆಗ್ತವೆ. ಏನು? ನನ್ನ ತಪ್ಪಿನಿಂದ ಕೇವಲ ಮ್ಯಾಚ್ ಸೋಲ್ಬಹುದು, ಆದ್ರೆ ನಿಮ್ಮ ತಪ್ಪಿನಿಂದ ಯಾರ್ದೋ ಜೀವ ಹೋಗ್ಬಹುದು. ಏನಾಗಂದ್ರೆ? ನೀವು ಒಂದೇ ಸಮನೆ ಓವರ್ ಸ್ಪೀಡಿಂಗ್ ನಲ್ಲಿ ಇದ್ದೀರಪ್ಪ. ಇಂಡಿಕೇಟರ್ ತೋರಿಸದೆ ಲೇನ್ ಚೇಂಜ್ ಮಾಡಿದ್ರಿ, ಓವರ್ಟೇಕ್ ಮಾಡ್ತಿದ್ರಿ. ಅದು ಅಲ್ಲದೆ ರ್ಯಾಶ್ ಡ್ರೈವಿಂಗ್. ಅಷ್ಟೇ ಅಲ್ಲ, ರೈಡ್ ಮಾಡುವಾಗ ನೀವು ಗ್ಲೌಸ್ ಕೂಡ ಧರಿಸಲ್ಲ, ಫುಲ್ ಸ್ಲೀವ್ ಕೂಡ ಹಾಕಲ್ಲ. ನಾವು ಮಕ್ಕಳು ನಿಮ್ಮಿಂದಲೇ ಕಲಿತೀವಿ ಅಲ್ವಾ ಅಪ್ಪ? ಅಪ್ಪ, ಡಿಸಿಪ್ಲಿನ್ ಕೇವಲ ಆಟದಲ್ಲಿ ಮಾತ್ರ ಅಲ್ಲ, ರೋಡ್ನಲ್ಲೂ ಬಹಳ ಅಗತ್ಯ ಆಗಿರುತ್ತೆ.